ಇನ್ನು ಅಲ್ಲು ಅರ್ಜುನ್ ಬಂಧನ ಬಿಡುಗಡೆಗೆ ಅಶ್ವಿನ್ ವೈಷ್ಣವ್ ಕಿಡಿಕಾರಿದ್ದಾರೆ. ಕ್ರಿಯಾಶೀಲ ಕ್ಷೇತ್ರಕ್ಕೆ ಕಾಂಗ್ರೆಸ್ ಗೌರವ ಕೊಡೋದಿಲ್ಲ. ಹೈದರಾಬಾದ್ನಲ್ಲಿ ಕಾಲ್ ತುಳಿತಕ್ಕೆ ಮಹಿಳೆ ಮೃತಪಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಕ್ರಿಯಾಶೀಲ ಕ್ಷೇತ್ರಕ್ಕೆ ಕಾಂಗ್ರೆಸ್ ಗೌರವ ಕೊಡಲ್ಲ ಅಂತ ಅಶ್ವಿನ್ ವೈಷ್ಣವ್ ಹೇಳಿದ್ದಾರೆ. ಹೈದರಾಬಾದ್ನಲ್ಲಿ ಏನಾಗಿದೆ ಇದಕ್ಕೆ ಸಂಬಂಧಪಟ್ಟವರ ವಿರುದ್ಧ ಕ್ರಮ ಆಗಬೇಕು. ಆದರೆ ಪದೇ ಪದೇ ಸಿನಿ ತಾರೆಯರ ಮೇಲೆ ದಾಳಿ ಆಗ್ತಾ ಇದೆ. ಪ್ರಕರಣದಲ್ಲಿ ಸಿನಿ ತಾರೆಯರ ಮೇಲೆ ಆರೋಪ ಮಾಡಲಾಗ್ತಿದೆ. ಇದನ್ನೆಲ್ಲ ನೋಡೋದಕ್ಕೆ ನನಗೆ ದುಃಖ ಆಗ್ತಿದೆ ಅಂತ ಅಶ್ವಿನ್ ವೈಷ್ಣವ್ ಕೇಂದ್ರ ಸಚಿವರು ಹೇಳಿದ್ದಾರೆ. ಇದು ಅವರ ಟ್ವೀಟ್. ಕ್ರಿಯೇಟಿವ್ ಇಂಡಸ್ಟ್ರಿ ಬಗ್ಗೆ ಕಾಂಗ್ರೆಸ್ಗೆ ಗೌರವ ಇಲ್ಲ ಮತ್ತು ಅಲ್ಲು ಅರ್ಜುನ್ ಬಂಧನ ಅದನ್ನ ಮತ್ತೊಮ್ಮೆ ಸಾಬೀತುಪಡಿಸ್ತಾ ಇದೆ ಅಂತ ಇದನ್ನ ಮತ್ತೊಂದು ಪೊಲಿಟಿಕಲ್ ಟರ್ನ್ ಈಗ ತೆಗೆದುಕೊಳ್ತಾ ಇರೋದು. ಇದರ ಹಿಂದೆ ರಾಜಕೀಯ ಇದೆ ಅನ್ನೋ ವಿಚಾರ ಏನಿದೆ ಅದಕ್ಕೆ. ಸಂಧ್ಯಾ ಥಿಯೇಟರ್ನಲ್ಲಿ ನಡೆದ ದುರ್ಘಟನೆಯು ರಾಜ್ಯ ಮತ್ತು ಸ್ಥಳೀಯ ಆಡಳಿತದ ಕಳಪೆ ವ್ಯವಸ್ಥೆಗಳ ಸ್ಪಷ್ಟ ನಿದರ್ಶನ. ಈಗ ಆ ಆಪಾದನೆಯನ್ನ ತಿರುಗಿಸಲು ಇಂಥ ಪ್ರಚಾರದ ಸ್ಟಂಟ್ಗಳಲ್ಲಿ ತೊಡಗಿದ್ದಾರೆ. ತೆಲಂಗಾಣ ಸರ್ಕಾರವು ಸಂತ್ರಸ್ತರಿಗೆ ಸಹಾಯ ಮಾಡಬೇಕು ಮತ್ತು ಚಿತ್ರರಂಗದ ವ್ಯಕ್ತಿಗಳ ಮೇಲೆ ನಿರಂತರವಾಗಿ ದಾಳಿ ಮಾಡುವ ಬದಲು ಆ ದಿನ ವ್ಯವಸ್ಥೆ ಮಾಡುವವರನ್ನ ಶಿಕ್ಷಿಸಬೇಕು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಒಂದೇ ವರ್ಷದಲ್ಲಿ ಇದು ರೂಢಿಯಾಗ್ತಿರೋದು ನಿಜಕ್ಕೂ ಬೇಸರದ ಸಂಗತಿ ಅಂತ ಅಶ್ವಿನ್ ವೈಷ್ಣವ್ ಹೇಳಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿಂದ ಕಲಾವಿದರಿಗೆ, ಕ್ರಿಯಾಶೀಲ ವ್ಯಕ್ತಿಗಳಿಗೆ ಗೌರವ ಕೊಡುವಂಥದ್ದು ಇವರು ಕಡಿಮೆ ಮಾಡಿದ್ದಾರೆ. ಅದು ಎಲ್ಲೆಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಆ ಎಲ್ಲ ಕಡೆ ಕೂಡ ನಡೀತಿರುವಂಥದ್ದು ಅಂತ. ಕ್ರಿಯೇಟಿವ್ ಇಂಡಸ್ಟ್ರಿ ಬಗ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಗೌರವ ಇಲ್ಲ. ಅಲ್ಲು ಅರ್ಜುನ್ ಬಂಧನ ಅದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ ಅಂತ ಅಶ್ವಿನ್ ವೈಷ್ಣವ್ ಹೇಳಿದ್ದಾರೆ. ಈಗ ಪೊಲಿಟಿಕಲ್ ಒಂದಷ್ಟು ಜಿದ್ದಾಜಿದ್ದಿಗೆ ಅಥವಾ ಜಟಾಪಟಿಗೆ ಇದು ಕಾರಣ ಆಗ್ತಿದೆ. ಯಾಕಂದರೆ ಇದರ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋ ಒಂದಷ್ಟು ಚರ್ಚೆಗಳಾಗ್ತಾ ಇರೋದು. ಅದಕ್ಕೆ ಈಗ ಬಿಜೆಪಿಯ ನಾಯಕರು ವಾಗ್ದಾಳಿ ನಡೆಸೋ ಮೂಲಕ ಇದು ಅಲ್ಲಿನ ಸರ್ಕಾರವೇ ಒಂದು ರೀತಿ ಹೊಣೆ, ಇಲ್ಲಾಗಿರುವಂಥ ಅನಾಹುತಕ್ಕೆ ರಾಜ್ಯ ಸರ್ಕಾರ ಸೂಕ್ತ ಭದ್ರತೆಯನ್ನು ಕೊಡದೇ ಇರುವಂಥದ್ದೇ ಕಾರಣ. ಅದನ್ನು ಬಿಟ್ಟು ನಟನನ್ನು ಅರೆಸ್ಟ್ ಮಾಡೋದು ಯಾವ ಒಂದು ಅರ್ಥ ಇದು ಅಂತ ಹೇಳಿ ಈಗ ಕೇಳ್ತಾ ಇದ್ದಾರೆ. ಜೊತೆಗೆ ಏನು ಸಕ್ಸಸ್ ಒಂದು ಸಮಾರಂಭಕ್ಕೆ ಹೋಗೋ ಹಾಗೇನೇ ಇಲ್ವಾ, ಥಿಯೇಟರ್ಗೆ ವಿಸಿಟ್ ಇಲ್ವಾ ಅಂತ.